ನಮಸ್ಕಾರ ವೀಕ್ಷಕರೇ. ಬಿಜೆಪಿಗೆ ನೂತನ ರಾಷ್ಟ್ರೀಯ ಅಧ್ಯಕ್ಷರ ನೇಮಕ ಆಗಿದ್ದನ್ನ ಎಲ್ಲರೂ ನೋಡಿ ಆಯ್ತು. ಪಕ್ಷದ ಮಾನದಂಡ ಸಂಪ್ರದಾಯದಂತೆ ಅಳೆದು ತೂಗಿ ನಾಯಕನ ಆಯ್ಕೆಯಾಗಿದೆ ಅನ್ನೋದನ್ನ ಹಿಂದಿನ ಎಪಿಸೋಡ್ ನಲ್ಲಿ ಹೇಳಿದ್ವಿ. ಈಗ ಅದೇ ಕಾರ್ಯಕ್ರಮದಲ್ಲಿ ಪ್ರಧಾನಿ ಮೋದಿ ಹೇಳಿದ ಒಂದು ಮಾತು ಎಲ್ಲಾ ಕಡೆ ವೈರಲ್ ಆಗ್ತಾ ಇದೆ. ಮೇಲ್ನೋಟಕ್ಕೆ ಇದು ಕಾರ್ಯಕರ್ತರ ಪಕ್ಷ ಅನ್ನೋದನ್ನ ಹೇಳಿದ ರೀತಿ ಅಂತ ಅನ್ನಿಸ್ತಾ ಇದೆ. ಆದ್ರೆ ವಾಸ್ತವದಲ್ಲಿ ಇದರ ಆಳವಾದ ಅರ್ಥ ಏನು ಅನ್ನೋದು ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಒಳಗಾಗ್ತಾ ಇದೆ. ಈ ಒಂದು ಹೇಳಿಕೆ ಭವಿಷ್ಯದ ಭಾರತೀಯ ರಾಜಕೀಯದಲ್ಲಿ ದೊಡ್ಡ ಇಂಪ್ಯಾಕ್ಟ್ ಮಾಡೋ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ. ಹಾಗಿದ್ರೆ ಮೋದಿ ಈ ಮಾತನ್ನ ಹೇಳಿದ್ಯಾಕೆ? ಈ ಬಾರಿಯ ಅಧ್ಯಕ್ಷ ಆಯ್ಕೆಯ ಪ್ರಮುಖ ಗುರಿ ಏನು? ಇದು ಸದ್ಯದಲ್ಲೇ ಆಂತರಿಕ ಬದಲಾವಣೆಗಳ ಬಗೆಗಿನ ಹಿಂಟ್ ಕೊಟ್ಟಂತಾಯ್ತಾ? ಎಲ್ಲವನ್ನು ವಿವರಿಸ್ತೀವಿ. ಜೊತೆಗೆ ಈ ಹಿಂದಿನ ಅಧ್ಯಕ್ಷರಾಗಿದ್ದ ಜೆ.ಪಿ. ನಡ್ಡಾ ಅವಧಿಯಲ್ಲಿ ಏನೆಲ್ಲ ಆಯ್ತು ಅನ್ನೋದನ್ನು ಕೂಡ ವಿವರಿಸ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ದಶಕದಿಂದ ದಶಕಕ್ಕೆ ಪ್ರಪಂಚದ ಎಲ್ಲಾ ದೇಶಗಳಲ್ಲೂ ಪದ್ಧತಿಗಳು ಬದಲಾಗುತ್ತವೆ. ಜೀವಿಸುವ ರೀತಿ, ಹವ್ಯಾಸಗಳು, ದೈನಂದಿನ ಚಟುವಟಿಕೆಗಳು, ಕೆಲಸಗಳು, ಸಂಬಳ, ಖರ್ಚು ಮಾಡೋ ವಿಧಾನ, ಆದ್ಯತೆಗಳು, ಹೀಗೆ ಎಲ್ಲಾ ವಿಷಯಗಳಲ್ಲೂ ಬದಲಾವಣೆ ಆಗ್ತಾ ಇರುತ್ತೆ. ಇದು ಪ್ರಕೃತಿ ಸಹಜ. ಇದನ್ನ ಜನರೇಷನ್ ಶಿಫ್ಟ್ ಅಂತ ಕರಿತೀವಿ. ಈ ರೀತಿ ಬದಲಾವಣೆ ಆಗುವಾಗ ಮೊದಲಿಗಿಂತಲೂ ಉತ್ತಮ ರೀತಿಯಲ್ಲಿ ಬದಲಾವಣೆ ಆದ್ರೆ ಅದು ಸಕಾರಾತ್ಮಕ ಎನಿಸ್ಕೊಳ್ಳುತ್ತೆ. ನಕಾರಾತ್ಮಕ ಬದಲಾವಣೆ ಆಗದಂತೆ ತಡೆಯೋದು ಕರ್ತವ್ಯ ಎನಿಸ್ಕೊಳ್ಳುತ್ತೆ. ಆದ್ರೆ ಭಾರತೀಯ ರಾಜಕೀಯದ ಕಡೆಗೆ ಬಂದ್ರೆ ಕೆಲವೊಂದು ವಿಚಾರಗಳಲ್ಲಿ ಯಾವುದೇ ರೀತಿಯ ಬದಲಾವಣೆ ಇಲ್ಲದೆ ಹಾಗೆ ಬಿದ್ದಿದೆ. ನಾಯಕ ಅಂದ್ರೆ ಸುಪ್ರೀಂ, ಕಾರ್ಯಕರ್ತ ಅಂದ್ರೆ ಕಾರ್ಮಿಕ, ಜನಸಾಮಾನ್ಯ ಅಂದ್ರೆ ವೋಟ್ ಹಾಕೋದಕ್ಕಷ್ಟೇ ಸೀಮಿತ ಅನ್ನೋ ರೀತಿ ಕೆಲವರ ರಾಜಕೀಯ ಇರುತ್ತೆ. ಆದ್ರೆ ಪ್ರಧಾನಿ ಮೋದಿಯ ಇಂದಿನ ಭಾಷಣ ಹಲವು ಸಂಪ್ರದಾಯಗಳಿಗೆ ಬ್ರೇಕ್ ಹಾಕೋದಕ್ಕೆ ಮುನ್ನುಡಿ ಬರೆದಂತೆ ಭಾಸವಾಗ್ತಾ ಇದೆ. ಸತತ 23 ವರ್ಷಗಳಿಂದ ಅಧಿಕಾರದಲ್ಲಿರುವ ಹಾಗೂ ಕಳೆದ 11 ವರ್ಷಗಳಿಂದ ಪ್ರಧಾನಿ ಹುದ್ದೆಯಲ್ಲಿರೋ ನರೇಂದ್ರ ಮೋದಿ ಅವರು ಇಂದು ಅಧಿಕೃತವಾಗಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾಗಿ ನೇಮಕವಾದ ನಿತಿನ್ ನಬೀನ್ರನ್ನ ಬಾಸ್ ಅಂತ ಕರೆದಿದ್ದಾರೆ. ಭಾರತೀಯ ಜನತಾ ಪಾರ್ಟಿಯಲ್ಲಿ ನಾನೊಬ್ಬ ಕಾರ್ಯಕರ್ತ, ನನಗೆ ನಿತಿನ್ ಬಾಸ್ ಅಂತ ಘಂಟಾ ಘೋಷವಾಗಿ ಹೇಳಿದ್ದಾರೆ. ಈ ಮಾತು ಅನಿರೀಕ್ಷಿತ ಹಾಗೂ ಭಾರತದ ರಾಜಕೀಯ ವ್ಯವಸ್ಥೆಗೆ ಹೊಸ ದಿಕ್ಕು ತೋರಿಸೋ ನಾಣ್ಣುಡಿ ಅನ್ನಿಸ್ಕೊಳ್ತಾ ಇದೆ. 75 ವರ್ಷದ ಒಬ್ಬ ಹಿರಿಯ, ಅನುಭವಿ ಹಾಗೂ ಜನಪ್ರಿಯ ನಾಯಕ ತಮಗಿಂತಲೂ 30 ವರ್ಷ ವಯಸ್ಸಿನಲ್ಲಿ ಹಾಗೂ ರಾಜಕೀಯ ಅನುಭವದಲ್ಲಿ ಕಡಿಮೆ ಇರೋ ವ್ಯಕ್ತಿಯನ್ನ ಬಾಸ್ ಅನ್ನಬೇಕಾದ್ರೆ ಅಚ್ಚರಿಯೂ ಆಗುತ್ತೆ, ಸಂತಸವೂ ಆಗುತ್ತೆ. ಇದೇನು ತೋರ್ಪಡಿಕೆನಾ? ಮೋದಿ ಮಾತಾಡಿದ್ದೆಲ್ಲ ಸುದ್ದಿ ಆಗುತ್ತೆ, ಇದೂ ಒಂದು ಸುದ್ದಿ ಆಗ್ಲಿ ಅಂತ ಹೀಗೆ ಹೇಳಿದ್ರ? ಹೆಂಗೂ ಮೋದಿ ಪ್ರತಿ ಹೆಜ್ಜೆ ಇಟ್ಟಾಗ್ಲೂ ಅದು ಪ್ರತ್ಯಕ್ಷವಾಗಿಯೋ ಅಥವಾ ಪರೋಕ್ಷವಾಗಿಯೋ ವಿಪಕ್ಷಕ್ಕೆ ಟಾಂಗ್ ಕೊಟ್ಟಂತೆ ಇರುತ್ತಲ್ವಾ? ಹೀಗಾಗಿ ಇದು ಕಾಂಗ್ರೆಸ್ಗೆ ಕೊಟ್ಟ ಕಜ್ಜಾಯದಂತೆ ಭಾಸವಾಗ್ತಾ ಇರ್ಬೋದು. ಆದ್ರೆ ಇದಕ್ಕೆ ಬೇರೆ ಬೇರೆ ಆಯಾಮದಲ್ಲಿ ಅರ್ಥಗಳಿವೆ. ಮೊದಲನೇದಾಗಿ ಜನ್ಜಿ ಆಯಾಮ. ವಿಪಕ್ಷಗಳು ಇತ್ತೀಚೆಗೆ ಟಾರ್ಗೆಟ್ ಮಾಡ್ತಾ ಇರೋದು ಹೊಸ ಪೀಳಿಗೆಯನ್ನ. ಈಗ ತಾನೇ ಶಾಲಾ ಕಾಲೇಜು ಮುಗಿಸಿ ಪ್ರಪಂಚವನ್ನ ನೋಡ್ತಾ ಇರುವ ಅಥವಾ ಕಾಲೇಜ್ನಲ್ಲಿರೋ ಯುವಕ ಯುವತಿಯರಿಗೆ ಭಾರತದ ಇತಿಹಾಸ, ಏನ್ ನಡೀತಾ ಇದೆ, ಇದ್ಯಾವುದು ಜಾಸ್ತಿ ಗೊತ್ತಿರೋದಿಲ್ಲ. ಅವರ ತಲೆಯಲ್ಲಿ ಏನ್ ತುಂಬ್ತಾರೋ ಅದನ್ನೇ ನಂಬಿಕೊಂಡು ಆಡಿಸಿದಂತೆ ಆಡ್ತಾರೆ ಅಂತ ಅವರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಅದರಲ್ಲೂ ಈಗಿನ ಜನರೇಷನ್ ಯುವಕ ಯುವತಿಯರು ಬಹಳ ಪ್ರಾಕ್ಟಿಕಲ್ ಆಗಿ ಯೋಚಿಸ್ತಾ ಇದ್ದು, ಇನ್ನೊಬ್ಬರಿಗೆ ಗೌರವ ಕೊಡೋ ಮುನ್ನ ನಮಗೆ ಗೌರವ ಸಿಗಲಿ ಅನ್ನೋ ಆಟಿಟ್ಯೂಡ್ ಬೆಳೆಸ್ಕೊಳ್ತಾ ಇದ್ದಾರೆ. ಅಂತ ಯುವ ಪೀಳಿಗೆ ಪ್ರಧಾನಿ ಪಟ್ಟದಲ್ಲಿರುವ ಒಬ್ಬ ಮಹಾನ್ ನಾಯಕ ಈಗ ತಾನೇ ಜನರಿಗೆ ಪರಿಚಯವಾಗ್ತಾ ಇರೋ ವ್ಯಕ್ತಿಗೆ ಬಾಸ್ ಅಂತ ಕರೆದಾಗ ಅದಕ್ಕೆ ಕಾರಣ ಏನು ಅನ್ನೋದನ್ನ ಹುಡುಕ್ತಾ ಹೋಗ್ತಾರೆ. ಅದೇ ಮೊದಲ ಯಶಸ್ಸು. ನಾವಾಗ್ಲೇ ಹೇಳಿದ ಹಾಗೆ ತೋರ್ಪಡಿಕೆಗೆ ಈ ಮಾತನ್ನ ಹೇಳಿದ್ದ ಅಂತ ಕೇಳಿದ್ರೆ ಖಂಡಿತ ಇಲ್ಲ. ಯಾಕಂದ್ರೆ ಮೋದಿಯನ್ನ ಪ್ರಧಾನಿ ಮಾಡಿರೋದು ಭಾರತೀಯ ಜನತಾ ಪಾರ್ಟಿ. ಈ ಪಕ್ಷ ಸೃಷ್ಟಿಯಾಗಿರೋದು ಅಸಂಖ್ಯಾತ ಕಾರ್ಯಕರ್ತರ ಶ್ರಮದಿಂದ. ದೇಶಕ್ಕೆ ಮೋದಿ ಪ್ರಧಾನಿ ಆದ್ರೂ ಪಕ್ಷವನ್ನ ಮುನ್ನಡೆಸೋದಕ್ಕೆ ಯಾರನ್ನ ನೇಮಿಸಿರ್ತಾರೋ ಅಥವಾ ಯಾರನ್ನ ಕಾರ್ಯಕರ್ತರು ಒಪ್ಪಿ ಆಯ್ಕೆ ಮಾಡಿರ್ತಾರೋ ಅವರೇ ಆ ಪಕ್ಷದ ಸಾರಥಿ. ಬಿಜೆಪಿ ಅಂತ ಬಂದಾಗ ಇವತ್ತು ಮೊದಲು ನೆನಪಾಗೋ ಹೆಸರು ಮೋದಿ, ನಂತರ ಅಮಿತ್ ಶಾ, ನಂತರದಲ್ಲಿ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿರೋ ಸಾಲು ಸಾಲು ನಾಯಕರ ಹೆಸರು ಜನರಿಗೆ ನೆನಪಾಗ್ತಾ ಹೋಗುತ್ತೆ. ಎಲ್ಲರೂ ಹಿರಿಯರೇ ಹಾಗಂದ ಮಾತ್ರಕ್ಕೆ ತಮಗೆ ತೋಚಿದ್ದನ್ನ ಒಬ್ಬೊಬ್ರು ಹೇಳ್ತಾ ಹೋದ್ರೆ ಅದರಿಂದ ಏನಾದ್ರೂ ಪ್ರಯೋಜನ ಆಗುತ್ತಾ? ಬದಲಿಗೆ ಪಕ್ಷದ ಆಂತರಿಕ ಆರೋಗ್ಯ ಹದಗೆಟ್ಟು ಹೋಗುತ್ತೆ. ಎಲ್ಲರೂ ಅಂತಿಮವಾಗಿ ಒಮ್ಮತಕ್ಕೆ ಬರಬೇಕು ಅಂದ್ರೆ ಅದಕ್ಕೊಂದು ವ್ಯವಸ್ಥೆ ಇರಬೇಕು. ಒಬ್ಬ ನಾಯಕ ಇರಬೇಕು. ಆತ ಎಲ್ಲರ ಒಮ್ಮತದಿಂದ ಆಯ್ಕೆ ಆಗಿರ್ಬೇಕು. ಆತನ ನಿರ್ಧಾರವನ್ನ ಯಾವುದೇ ಹುದ್ದೆಯಲ್ಲಿರುವ ವ್ಯಕ್ತಿಯಾದ್ರೂ ಒಪ್ಪಲೇಬೇಕು. ಈ ಶಿಸ್ತು ನಮ್ಮಲ್ಲಿದೆ ಅನ್ನೋದನ್ನ ತೋರಿಸೋ ಸಲುವಾಗಿ ಮೋದಿ ಕಡೆಯಿಂದ ಈ ಕೆಲಸ ಆಗಿದೆ. ಇನ್ನೊಂದು ಉದ್ದೇಶ ಸ್ವಂತ ಪಕ್ಷದ ಕಾರ್ಯಕರ್ತರನ್ನ ಉತ್ತೇಜಿಸೋದು ಹಾಗೂ ನಂಬಿಕೆ, ವಿಶ್ವಾಸವನ್ನ ಹೆಚ್ಚಿಸೋದು. ಭಾರತೀಯ ಜನತಾ ಪಾರ್ಟಿಯಲ್ಲಿ ಒಮ್ಮೊಮ್ಮೆ ಅಚ್ಚರಿಯ ಹಾಗೂ ಯಾರಿಗೂ ತಿಳಿಯದ ವ್ಯಕ್ತಿಗಳನ್ನ ಮುಂದೆ ತರ್ತಾರೆ. ನಂತರದಲ್ಲಿ ಅವರ ಸಾಮರ್ಥ್ಯ ಏನು ಅನ್ನೋದನ್ನ ಜನರು ನೋಡಿರೋದಕ್ಕೆ ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ಕೂಡ ಬೆಸ್ಟ್ ಎಕ್ಸಾಂಪಲ್. ನಿತಿನ್ ನಬೀನ್ ಯಾರು ಅನ್ನೋದು ಬಿಹಾರದ ಜನತೆಗೆ ಹಾಗೂ ರಾಜಕೀಯಕ್ಕೆ ಸಂಬಂಧಪಟ್ಟ ಕೆಲವರಿಗೆ ಮಾತ್ರ ಗೊತ್ತಿತ್ತು. ಆದ್ರೆ ಈಗ ಅವರ ಬಗ್ಗೆ ಚರ್ಚೆ ನಡೆಸುವಷ್ಟು ಪಾಪ್ಯುಲಾರಿಟಿ ಸಿಕ್ಕಿದೆ. ಅದರಲ್ಲೂ ಮೋದಿಯ ಬಾಸ್ ಅಂದಾಗ ಅದರ ತೂಕ ಇನ್ನಷ್ಟು ಹೆಚ್ಚಾಗಿದೆ.
ನಮ್ಮ ಕೆಲಸವನ್ನ ನಾವು ಸರಿಯಾಗಿ ಮಾಡಿದ್ರೆ ಪಕ್ಷ ಒಂದಲ್ಲ ಒಂದು ದಿನ ಗುರುತಿಸುತ್ತೆ, ಪ್ರಧಾನಿಯು ನಮ್ಮನ್ನ ಒಪ್ಪಿಕೊಳ್ಳೋ ಮಟ್ಟದಲ್ಲಿ ನಮಗೆ ಮನ್ನಣೆ ಸಿಗುತ್ತೆ ಅನ್ನೋ ಆಶಾಭಾವನೆ ಎಲ್ಲರಲ್ಲೂ ಮೂಡಿಸೋ ಕೆಲಸ ಕೂಡ ಈ ಹೇಳಿಕೆಯಿಂದ ಆಗಿದೆ. ಇನ್ನು ಬಹಳ ಪ್ರಮುಖವಾಗಿ ಈ ಹೇಳಿಕೆ ಸ್ವಪಕ್ಷವನ್ನ ದಾಟಿ ವಿಪಕ್ಷಗಳಿಗೂ ಕೂಡ ತಟ್ಟಿದೆ. ಪ್ರಮುಖವಾಗಿ ಹಳೆಯ ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್ಗೆ ಚಾಟಿ ಬೀಸಿದಂತಾಗಿದೆ. ಎಐಸಿಸಿ ಅನ್ನೋದು ಒಂದು ಕುಟುಂಬದ ಸ್ವತ್ತು ಅನ್ನೋದು ಎಲ್ರಿಗೂ ಗೊತ್ತಿರೋ ರಹಸ್ಯ ಹಾಗೂ ಅಘೋಷಿತ ಸತ್ಯ. ಅದನ್ನ ದಾಟಿ ನಿರ್ಧಾರ ಕೈಗೊಂಡ್ರೆ ಅದು ಪಕ್ಷಕ್ಕೂ ಅಥವಾ ಗಾಂಧಿ ಫ್ಯಾಮಿಲಿಗೂ ವರ್ಕೌಟ್ ಆಗೋದಿಲ್ಲ ಅನ್ನೋದನ್ನ ಭಾರತೀಯರು ನೋಡಿದ್ದಾರೆ. ಹೀಗೆ ಹಗ್ಗ ಜಗ್ಗಾಟದ ನಡುವೆ ಸಾಕ್ತಾ ಇರೋ ಪಕ್ಷಕ್ಕೆ ಸದ್ಯ ಅಧ್ಯಕ್ಷರಾಗಿರೋದು ಮಲ್ಲಿಕಾರ್ಜುನ ಖರ್ಗೆ ಆಯ್ಕೆ ಆಗೋದಕ್ಕೆ ಆಂತರಿಕ ಎಲೆಕ್ಷನ್ ಕಾರಣ ಅನ್ನೋದನ್ನ ಕಾಂಗ್ರೆಸ್ ತೋರಿಸ್ಕೊಳ್ತಾ ಇದ್ರು. ಅವರು ಗಾಂಧಿ ಕುಟುಂಬದ ಆಪ್ತ ಹಾಗೂ ದಲಿತರನ್ನ ಓಲೈಸಿದಂತೆಯೂ ಆಗುತ್ತೆ ಅನ್ನೋ ಕಾರಣಕ್ಕೆ ಅವರನ್ನ ಆ ಸ್ಥಾನದಲ್ಲಿ ಕೂರಿಸಿದ್ದಾರೆ. ಹೆಸರಿಗಷ್ಟೇ ಅವರು ಎಲ್ಲಾ ನಿರ್ಧಾರಗಳನ್ನ ತೆಗೆದುಕೊಳ್ಳೋದು ಗಾಂಧಿ ಫ್ಯಾಮಿಲಿ ನಾಯಕರು ಅನ್ನೋದು ಕೂಡ ಜನಜನಿತವಾಗಿದೆ. ಹೀಗೆ ನಡೆದುಕೊಂಡು ಬಂದಿರೋ ಭಾರತದ ರಾಜಕೀಯ ಪದ್ಧತಿಯಲ್ಲಿ ಪ್ರಧಾನಿಯೂ ಕೂಡ ಪಕ್ಷದ ಅಧ್ಯಕ್ಷರಿಗೆ ತಲೆಬಾಗ್ತಾರೆ ಅನ್ನೋದು ಕೂಡ ಕೈಗೆ ದೊಡ್ಡ ಹೊಡೆತ ಕೊಟ್ಟಂತಾಗಿದೆ. ಕೇವಲ ಕಾಂಗ್ರೆಸ್ ಮಾತ್ರವಲ್ಲ, ಇತರ ಪಕ್ಷಗಳಿಗೂ ಕೂಡ ಮೋದಿ ಮಾತು ಹೊಡೆತ ಕೊಡ್ತಾ ಇದೆ. ದೇಶದಲ್ಲಿ ಎರಡು ಪ್ರಮುಖ ರಾಷ್ಟ್ರೀಯ ಪಕ್ಷ ಅಂದ್ರೆ ಬಿಜೆಪಿ ಹಾಗೂ ಕಾಂಗ್ರೆಸ್. ಉಳಿದ ಪಕ್ಷಗಳೆಲ್ಲ ಪ್ರಾದೇಶಿಕ ಪಕ್ಷಗಳು ಅಂತ ಕರೆಯಲ್ಪಡುತ್ತವೆ. ಆದ್ರೆ ಕಾಂಗ್ರೆಸ್ಗೂ ಹಾಗೂ ಪ್ರಾದೇಶಿಕ ಪಕ್ಷಗಳಿಗೂ ವ್ಯತ್ಯಾಸ ಇಲ್ಲ. ಯಾಕಂದ್ರೆ ಎರಡರಲ್ಲೂ ಕುಟುಂಬ ರಾಜಕಾರಣ ಇದೆ. ಆದ್ರೆ ಬಿಜೆಪಿಯಲ್ಲಿ ಅದು ಇಲ್ಲ ಅನ್ನೋದನ್ನೇ ಮತ್ತೊಮ್ಮೆ ಹೇಳ್ತಾ ಇರೋದು. ಕಾಂಗ್ರೆಸ್ ಹೊರತುಪಡಿಸಿ ಸಮಾಜವಾದಿ, ತೃಣಮೂಲ, ಡಿಎಂಕೆ ಹೀಗೆ ಯಾವುದೇ ಪಕ್ಷಗಳನ್ನ ನೋಡಿದ್ರೂ ಒಂದೇ ಕುಟುಂಬದ ಸಿಎಂ ಅಭ್ಯರ್ಥಿ, ಅದೇ ಕುಟುಂಬದ ರಾಜ್ಯಾಧ್ಯಕ್ಷ ಹಾಗೂ ಪ್ರಮುಖ ಹುದ್ದೆಗಳೆಲ್ಲ ಅದೇ ಕುಟುಂಬದ ಅಭ್ಯರ್ಥಿಗಳಿಗೆ ಹೋಗುತ್ತೆ. ಇಡೀ ದೇಶದ ಜನರೆಲ್ಲ ದುಡಿದು ಒಂದು ಕುಟುಂಬವನ್ನ ರಾಯಲ್ ಆಗಿ ಇರಿಸೋದು ಪ್ರಜಾಪ್ರಭುತ್ವವೋ ಅಥವಾ ತಳಮಟ್ಟದಿಂದ ಬಂದ ಕಾರ್ಯಕರ್ತರನ್ನ ಗುರುತಿಸಿ ದೊಡ್ಡ ಹುದ್ದೆ ನೀಡಿ ಆರೋಗ್ಯಕರ ಸಮಾಜವನ್ನ ಕಟ್ಟೋದು ಪ್ರಜಾಪ್ರಭುತ್ವವೋ ಅನ್ನೋದನ್ನ ನೆನಪಿಸ್ತಾ ಇದೆ ಮೋದಿ ಹೇಳಿಕೆ. ಇನ್ನು ಇದೇ ಹೊತ್ತಲ್ಲಿ ಈ ಹಿಂದೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದ ಜೆಪಿ ನಡ್ಡಾ ಅವರ ಅಧಿಕಾರಾವಧಿಯಲ್ಲಿ ಬಿಜೆಪಿ ಸಾಧಿಸಿದ್ದ ವಿಚಾರಗಳು ಕೂಡ ಚರ್ಚೆಗೆ ಒಳಗಾಗ್ತಾ ಇದೆ. ಮೊದಲನೆಯದ್ದು, ಸತತ 3ನೇ ಬಾರಿಗೆ ಕೇಂದ್ರದಲ್ಲಿ ಬಿಜೆಪಿ ನೇತೃತ್ವದ ಎನ್ಡಿಎ ಸರ್ಕಾರ ಅಧಿಕಾರಕ್ಕೆ ಬಂದಿದ್ದು. ಒಡಿಶಾದಲ್ಲಿ ಪ್ರಪ್ರಥಮ ಬಾರಿಗೆ ಬಿಜೆಪಿ ಬಹುಮತದ ಸರ್ಕಾರವನ್ನ ರಚನೆ ಮಾಡಿದ್ದು. ತೆಲಂಗಾಣದಲ್ಲಿ ಬಿಜೆಪಿ ಹಂತ ಹಂತವಾಗಿ ಪ್ರಬಲವಾಗ್ತಾ ಇರೋದು. ಹರಿಯಾಣ, ಮಹಾರಾಷ್ಟ್ರ ಹಾಗೂ ದೆಹಲಿಯಲ್ಲಿ ವಿಪಕ್ಷಗಳು ಬೆಚ್ಚಿ ಬೆರಗಾಗೋ ರೀತಿಯಲ್ಲಿ ದೊಡ್ಡ ಮಟ್ಟದ ಗೆಲುವನ್ನ ಸಾಧಿಸಿದ್ದು. ಎನ್ಡಿಎ ಮಿತ್ರ ಪಕ್ಷಗಳ ಜೊತೆಗೆ ಬಾಂಧವ್ಯ ಹಿಂದೆಂದಿಗಿಂತ ಗಟ್ಟಿಗೊಳಿಸಿದ್ದು. ಕೇರಳದ ತಿರುವನಂತಪುರ ಹಾಗೂ ಮಹಾರಾಷ್ಟ್ರದ ಮುಂಬೈನಲ್ಲಿ ಬಿಜೆಪಿಯ ಮೇಯರ್ ಆಯ್ಕೆ ಆಗ್ತಾ ಇರೋದು ಹಾಗೂ ಬಿಹಾರದಲ್ಲಿ ಮೊದಲ ಬಾರಿಗೆ ಬಿಜೆಪಿ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿರೋದು. ಇದರ ಜೊತೆಗೆ ಮೈನಸ್ ಅನ್ನೋ ಹಾಗೆ ಕರ್ನಾಟಕದ ಚುನಾವಣೆ ಸೋಲು ಕೂಡ ಇದೆ. ಆದ್ರೆ ಮೈನಸ್ಗಿಂತ ಪ್ಲಸ್ಗಳೇ ಹೆಚ್ಚು ಅನ್ನೋ ಹಾಗೆ ನಡ್ಡಾ ಗುರುತಿಸಿಕೊಂಡಿದ್ರು. ಮುಂದೆ ನಿತಿನ್ ನಬೀನ್ ಏನ್ ಮಾಡ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕು. ಒಟ್ನಲ್ಲಿ ಮೋದಿ ಏನೇ ಮಾಡಿದ್ರು ಅದು ಎಲ್ಲರೂ ಹುಬ್ಬೇರಿಸೋ ಹಾಗೆ ಇರುತ್ತೆ ಅನ್ನೋ ರೀತಿಯಲ್ಲಿ ಬಹಳ ಎಚ್ಚರಿಕೆಯೊಂದಿಗೆ ಪರಿಣಾಮಕಾರಿ ಹೇಳಿಕೆಗಳು ಮೋದಿ ಕಡೆಯಿಂದ ಬರುತ್ತೆ. ಈಗ ತಮಗಿಂತ ಸಣ್ಣ ಹಾಗೂ ಹುದ್ದೆಗಳ ತೂಕವನ್ನ ಮೀರಿ ಒಬ್ಬ ಯುವ ನಾಯಕನಿಗೆ ಬಾಸ್ ಅನ್ನೋ ಮೂಲಕ ಭಾರತ ರಾಜಕೀಯದಲ್ಲಿ ಹೊಸ ಇತಿಹಾಸ ನಿರ್ಮಿಸಿದ್ದಾರೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.